ಏನು ಇದು ಹೊಗೆ? ಹೊಗೆ ಅಲ್ಲ ಬಾಸು, ಹವಾ ಹವಾ. ಯಾರೋ ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅದನ್ನ ಅವ್ರ ಬಾಯಲ್ಲೇ ಕೇಳಿ. ಶಿವಾಜಿನಗರದಲ್ಲಿ ಶರಾಬಿ ಅಂತಾರೆ, ಕಳಾಸಿ ಪಾಳ್ಯದಲ್ಲಿ ಕುಡ್ಕ ಅಂತಾರೆ, ಕೋರಮಂಗಲದಲ್ಲಿ ಕ್ವಾಟ್ರು ಅಂತಾರೆ, ಕಾಟನ್ ಪೇಟೆಯಲ್ಲಿ ಕಬಾಬ್ ಮೇ ಕಡ್ಡಿ ಅಂತಾರೆ, ಮಂಡ್ಯದಲ್ಲಿ ಮಾಮೂ ಅಂತಾರೆ. ಈ ಮಂಡ್ಯದಲ್ಲಿರೋ ಬಾರಲ್ಲಿ ಏನಂತಾರೆ ಏನಂತಾರೆ ಏನಂತಾರೆ? ಅಲೆ ಮಾರಿ ನನ್ನ ಮಗ ಅಂತಾರೆ. ಏಯ್, ಯಾವನ ಅವನ್ ಕೂಗಿದ್ದು? ಯಾವ ನನ್ ಮಗನ ಅವನ್ ಕೂಗಿದ್ದು? ನಾನೇ ಈ ಬಾರ್ ಮಾಲೀಕ. ಯಾವನವನು? ಯಾವನಲ್ಲೇ? ಈ ಬಾರ್ ಮಾಲೀಕ ನಾನೇ ಕಣೋ. ನಾ ಬರೋವರೆಗೂ ಈ ಬಾರು ನಿಂದು, ನಾ ಬಂದ ಮೇಲೆ ಈ ಬಾರು ನಂದೇ ನಂದೇ ನಂದೇ. ನನ್ನ ಬಾರ್ನ ನಿನ್ ಬಾರು ಅಂತೇನೋ? ಎಲೆ ಯಾಂದಳ್ಳಿ. ಅಯ್ಯಯ್ಯ ಬಾಸು 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 ನಿಲ್ಸ್. ನನ್ ಮಾತು ಕೇಳಿ. ಇವನೇ ನಾವು ಹೇಳಿದಲ್ಲ, ಮೊದಲೇ ಹೇಳ್ಬಾರ್ದೇನೋ? ಅಣ್ಣ, ನಮ್ ಬಾಸು ಇವ್ರೇನ ಹೇಗೆ? ಬನ್ನಿ ಕೂತ್ಕೊಳ್ಳಿ. ಕ್ಲೀನ್ ಮಾಡೋ ಇದನ್ನ. ಆಯ್ತಣ್ಣ, ಕೂತ್ಕೊಳ್ಳಿ. ನೀವು ಅಂತ ಗೊತ್ತಾಗ್ಲಿಲ್ಲ, ತಪ್ಪಾಗೋಯ್ತು. ಇರ್ಲಿ ಇರ್ಲಿ. ಅಣ್ಣಂಗ್ ತಗೊಂಬಾರೋ. ಬಂದೆ 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 ಅಣ್ಣ ಬಂದೆ ಅಣ್ಣ. ಕೊಡು. ತಗೊಳ್ಳೋಣ. ಗ್ಲಾಸು ಇಟ್ಟಾಯ್ತು, ಈ ಪೆಗ್ಗು ನಂದೆ. ಹೌದು, ನಿಮ್ದೆ. ತಗೊಳ್ಳಿ ತಗೊಳ್ಳಿ. ಈಗ ನನ್ನ ಕಂಡೀಷನ್ ನೀವು ಒಪ್ಪಿದ್ರೆ ನಿಮ್ಮ ಕೆಲಸ ಆಗತ್ತೆ. ಓಕೆನಾ? ಓಕೆ ಓಕೆ. ನನ್ನ ಯೋಗ್ಯತೆಗೆ ಒಂದೇ ಒಂದ್ ಪೆಗ್ಗ ಫುಲ್ ಬಾಟಲ್ ತಗೋ. ಹೋಗೋ ತಗೋ. ಆಯ್ತು ಬಾಸ್, ತಗೊಳ್ಳಿ ಬೇಗ ಬೇಗ. ಬಂದೆ ಬಂದೆ. ತಗೊಳ್ಳಿ ಅಣ್ಣ. ಏಯ್ ಅಕ್ಕ, ಯಾರು ಹಾಕ್ತಾರೆ? ಅಕ್ಕ ಎಲ್ಲ ಹಿಂದೆ ಕೂತಿದ್ರೆ ಇವನು ಮುಂದೆ ಕೂತ. ಅಕ್ಕ ನಾನ್ ಸ್ಟಾಪ್ ತರ ಎತ್ತಾ ಇದ್ದಾನಲ್ಲೋ. ಹ್ಞೂ ಬಾಸು, ಅವ್ರ ಹಂಗೆ ನೋಡೋಣ. ತಡೀರಿ ಬಾಸು, ತಡೀರಿ ತಡೀರಿ, ನೋಡೋಣ ಏನು ಮಾಡ್ಕೊಂಡು. ಅಯ್ಯೋ, ಏನೋ ಇದು ಕರ್ಮ,
ಹಿಂಗ್ ಮುಕ್ತಾ ಇದ್ದಾನೆ. ಈರಣ್ಣ ನಮಸ್ಕಾರ. ಬಾಸ್ ಸಮಾಧಾನ. ಈ ಬಾರು ಯಜಮಾನ್ರೆ, ಈ ಟೇಬಲ್ಲು ನಂದೆ, ಈ ಬಾರು ನಂದೆ, ಎಲ್ಲಿರೋದೆಲ್ಲ ನಂದೆ. ನೀವು ನಡೀರಿ ಹಿಂದೆ. ಯಜಮಾನ್ರೆ ಅಯ್ಯೋ ಎಂತವನ್ನ ಕರ್ಸಿದ್ಯೋ, ಕುಡ್ದು ಟೈಟ್ ಆಗ್ಬಿಟ್ಲಲ್ಲೋ. ಇಲ್ಲ ಬಾಸು, ಇವರು ಹಿಂಗೆ ನಿಮಗೆ ಇವರು ಗೊರಕೆ ಹೊಡಿತಾ ಇದಾರೆ ಅನ್ಸುತ್ತೆ. ಆದ್ರೆ ಅವರು ನಿಮ್ ಮಿಷನ ಮೈಂಡಲ್ಲಿ ಓಡಿಸ್ತಾ ಇರ್ತಾರೆ. ನಿಮ್ ಕೆಲ್ಸ ಆದಂಗೆ ಬಿಡಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಹಂಗಂತೀಯಾ? ಓಡಿಸ್ಲಿ ನಂದೆ, ನಡ್ರಿ ಬಸ್ ಈ ಬಾರು ನಂದೆ, ಪೇಟ್ಗೆಯಲ್ಲಿರೋ ಕ್ಯಾಶ್ ಎಲ್ಲ ನಂದೆ ನಂದೆ ನಂದೆ. ಏಯ್, ನೀವು ಕ್ಲಾಸಿಗೆ ಬರೋವೇನ್ರೋ? ವಿಕಿ, ನೀವು ಹೋಗು, ಆಮೇಲೆ ಬರ್ತೀರಿ. ಸರಿ. ಅಮ್ಮ, ಹಲೋ ವಿಕಿ, ನಿನಗೊಂದು ಗುಡ್ ನ್ಯೂಸ್ ಇದೆ ಕಣೋ. ಅಷ್ಟು ಖುಷಿ ಪಡುವಂಥದ್ದೇನಮ್ಮ? ಕೇಳಿದ್ರೆ ನೀನ್ ತುಂಬಾನೇ ಖುಷಿ ಪಡ್ತೀಯ. ಹೌದಮ್ಮ, ಬೇಗ ಹೇಳಮ್ಮ. ವಿಕಿ, ಕಾವೇರಿ ಗ್ರಾಮೀಣ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ನಿಮ್ಮಪ್ಪ ಜಾಸ್ತಿ ಓಟಿಂದ ಗೆದ್ದಿದ್ದಾರೆ ಕಣೋ. ಹೌದಾ ಅಮ್ಮ, ನಿಜವಾಗ್ಲೂ? ಹೌದು ಕಣೋ. ಆಮೇಲೆ ಅಪ್ಪಂಗೆ ಹೇಳು ಫಸ್ಟ್ ನಂಗೆ ಕಾಲ್ ಮಾಡೋದಕ್ಕೆ. ಆಯ್ತುಪ್ಪ. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣೋ, ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದೀವಿ ನಾವೆಲ್ಲ. ಆಯ್ತಮ್ಮ, ಆದಷ್ಟು ಬೇಗ ಬರ್ತೀನಿ. ಸರಿ ವಿಕಿ. ಇನ್ನೂ ಆಗಿಲ್ವೇನ್ರು ಕೆಲಸ? ಆಯ್ತವರೇ, ಊಟ ತಣ್ಣ ಆಗ್ಬಿಡುತ್ತೆ, ಬೇಗ ಬನ್ನಿ. ಬಂದು ಕೈಕಾ ತಕೊಂಡ್ ಬಂದ್ವಿ. ಸರಿ, ಬನ್ನಿ ಬನ್ನಿ. ಪರಮಾತ್ಮ ತಗೊಳ್ಳಿ, ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ. ಎಲ್ಲ ತಾಯಿ ಆಶೀರ್ವಾದ. ನೋಡು ರಾಮೇಗೌಡ, ನಿನ್ನೆವರೆಗೂ ಬ್ಯಾಂಕಿನ ಅಧ್ಯಕ್ಷ ನಾನಾಗಿದ್ದೆ. ಎಲೆಕ್ಷನಲ್ಲಿ ಗೆದ್ದು ಇವತ್ತಿಂದ ನೀನು ಅಧ್ಯಕ್ಷನಾಗ್ತಿದ್ಯಾ. ದೇವರ ಆಶೀರ್ವಾದ ಪಡೆದು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಬ್ಯಾಂಕಿನ ಕೀನ ನಿನಗೊಪ್ಪಿಸ್ತಾ ಇದ್ದೀನಿ. ಇನ್ನು ಮುಂದೆ ಬ್ಯಾಂಕಿನ ಆಗುಹೋಗುಗಳಿಗೆ ನೀನೇ ಜವಾಬ್ದಾರಿಯಾಗಿರ್ತೀಯ. ಏನ್ರಪ್ಪ? ಸರಿ ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ತಗೋ. ಏನೋ ಆ ತಾಯಿ ಆಶೀರ್ವಾದ, ಈ ಜನಗಳ ಪ್ರೀತಿ, ಹಂಗೆ ನಿನ್ ಸಹಕಾರ ಯಾವತ್ಗೂ ಬೇಕು. ಬಾಬಾವ ಕೂತ್ಕೋ. ಬೇಡ, ಬರ್ತೀನಿ. ಏನೋ ಕೆಲಸ ಇದ್ದದಂತೆ. ಹೇ ದರ್ಶನ್. ಹಾಯ್. ಹಾಯ್. ನೀವೇನಿಲ್ಲಿ? ಒಂದು ಫೇವರ್ ಮಾಡ್ತೀರಾ? ಏನ್ ಹೇಳಿ? ಈ ಬುಕ್ನ ವಿಕ್ಕಿ ಕೊಡ್ತೀರಾ? ಒಂದು ವೇಳೆ ಅವನನ್ನ ಒಪ್ಕೊಂಡ್ಬಿಟ್ರೆ ಒಂದು ಕಡೆ ಖುಷಿನೂ ಆಗ್ತಾ ಇದೆ, ಇನ್ನೊಂದು ಕಡೆ ಭಯನೂ ಆಗ್ತಾ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಏನಾಯ್ತು ಇವಳಿಗೆ? ಯಾಕೆ ಅರ್ಥ ಆಗ್ತಾ ಇಲ್ಲ? ಏನ್ ಬ್ರೋ, ಎಲ್ಲ ಬಿಸಿ ಆಗ್ಬಿಟ್ಟಿದ್ದೀರಾ? ಹಾಯ್ ಬ್ರೋ, ಕುತ್ಕೊಳ್ಳೋ. ಮತ್ತೆ ಏನ್ ಸಮಾಚಾರ? ಆರಾಮಾ? ಹಾಯ್, ಆರಾಮ್. ಯಾಕೆ ಒಬ್ಳೇನಾಗ್ತಾ ಇದೀಯಾ? ಅದೇನಂತ ಹೇಳೆ. ಮಗ, ವಿದ್ಯಾ ನಿಂಗೆ ಈ ಬುಕ್ ಕೊಡಕ್ಕೆ ಹೇಳಿದ್ಲು. ನನ್ಗ? ಹಾ. ಏನೋ ಇದು ಹೆಂಗಿದೆ? ಹೇಳೆ ವಿದ್ಯಾ, ಪ್ಲೀಸ್ ವಿದ್ಯಾ. ಏನಾಯ್ತು ನಿನ್ಗೆ? ಹೇಳ್ತೀನಿ. ನಾನೊಬ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಯಾರೇ ಅದು? ಲೋ, ಮೇಲ್ ನೋಡಿ, ಯಾರಿಗೂ ಕವನ ಬರ್ದಿರೋ ತರ ಇದೆಯೋ. ಏನೋ ಚೆನ್ನಾಗಿದೆ. ಅವ್ರು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ
ಖಂಡಿತ ಹೇಳ್ತೀನಿ. ಹಾಗಾದ್ರೆ ನೀನ್ ಅವ್ರಿಗೆ ನಿನ್ ಪ್ರೀತಿ ಹೇಳಿದೀಯಾ? ಹೌದು, ಅವ್ರಿಗಾಗಿ ನಾನು ಒಂದು ಕವನನೂ ಬರೆದಿದ್ದೀನಿ. ಏನ್ ಕವನ ಅಂತ ಬರ್ದಿದ್ಯಾ? Please ಹೇಳೆ. ವಿದ್ಯಾ, ಹೇಳೆ ವಿದ್ಯಾ, ಹೇಳೆ ವಿದ್ಯಾ. ಹೇಳೆ. ಹೇಳ್ತೀನಿ. ಮನಸಾರೆ ಅನಿಸುತ್ತಿದೆ ನಿನ್ನ ನೋಡ ಬಯಸಿದೆ. ವಾ ವಾ ವಾ, ಮನಸಾರೆ ಅನಿಸುತ್ತಿದೆ ನಿನ್ನ ನೋಡ ಬಯಸಿದೆ. ಹೇಯ್ ನೋಡೋ, ಕನಸೆಂಬ ಕಾವ್ಯದಲ್ಲಿ ಕಲ್ಪನೆಯೂ ನೀನೆ. ಮನಸ್ಸೆಂಬ ಜಗದಲ್ಲಿ ಭಾವನೆಯೂ ನೀನೆ. ಅನುಮಾನ ಮೂಡುತ್ತಿದೆ ನನ್ನ ಮೇಲೆ ನನಗೆ. ಯಾಕೋ ಗೊತ್ತಿಲ್ಲ, ಬದಲಾದಳು ಈ ಹುಡುಗಿ. ಹುಡುಗಿನ ಸುತ್ತಾಡಬೇಕು, ಒತ್ತು ಕಳೆಯಬೇಕು. ಗುದ್ದಾಡಬೇಕು, ಮುದ್ದು ಮಾಡಬೇಕು. ಒಮ್ಮೆ ಮತ್ತೊಮ್ಮೆ, ಮತ್ತೆ ಮಗದೊಮ್ಮೆ, ನೋಡ ಹೇಳಿದ ಕಣ್ಣುಗಳು ನಿನ್ನನ್ನೇ ನೂರೊಮ್ಮೆ, ನಿನ್ನನ್ನೇ ನೂರೊಮ್ಮೆ. ವಾವ್, ವಾವ್, ಸೂಪರ್ ಕಣೆ. ಸಕ್ಕತ್ತಾಗಿದೆ ಕಣೆ. ತುಂಬಾ ಚೆನ್ನಾಗಿ ಬರ್ದಿದ್ಯಾ. ಒಂದ್ ಹುಡುಗಿ ಒಂದ್ ಹುಡುಗನಿಗೆ ಡೈರೆಕ್ಟ್ ಆಗಿ ತನ್ನ ಲವ್ನ ಹೇಳಕ್ಕಾಗದೆ ಈ ತರ ಕವನಗಳ ಮುಖಾಂತರ ಹೇಳಿರ್ಬೋದಲ್ಲ. ಏನಂತೀರೋ? ಹೌದೌದು. ಏನ್ ನಿನ್ ಮಾತಿನ ಅರ್ಥ? ಹಾಗಾದ್ರೆ ಅವ್ರು ನನ್ನ ಇಷ್ಟಪಡ್ತಾರಾ? ಖಂಡಿತ ಸಿಗ್ತಾರೆ. ವಿಕ್ಕಿ ಇಷ್ಟೇ ಕಣ, ಅವಳು ಪ್ರೀತಿ ಮಾಡ್ತಾ ಇದ್ದಾಳೆ. ಐ ಮೀನ್ ನಿನ್ನ ಲವ್ ಮಾಡ್ತಾ ಇದ್ದಾಳೆ. ಕರೆಕ್ಟ್ ಕಣ. ನೋಡೆ ಹೆಂಗ್ ನಾಚ್ಕೋತಾ ಇದ್ದಾಳೆ. ಇಷ್ಟೊಂದು ನಮ್ ನಾಚ್ಕೊಳ್ತಾ ವಿದ್ಯಾ. ಇದೀಯಾ? ಲೋ, ಯಾಕೋ ಏನೋ ಗೊತ್ತಿಲ್ಲ, ಅವಳು ನೋಡ್ಬೇಕು ಅನ್ಸ್ತಿದೆ ಕಣೋ. ಬೇಡ ಮಗ, ಅವಳು ನಿಂಗೆ ವಾಟ್ಸಪ್ಪು ಮಾಡಿಲ್ಲ ಅಲ್ಲ ಮಗ. ಅಟ್ಲೀಸ್ಟ್ ಅವಳು ನಿಂಗೆ ಟೆಕ್ಸ್ಟ್ ಮಾಡ್ಬೋದಿತ್ತಲ್ವಾ? ಹೌದಲ್ವಾ? ಇವನು ಹೇಳ್ತಿರೋದು ಸರಿ ಇದೆ, ಆದರೆ ಇನ್ನೊಂದು, ನಿನ್ನ ನಂಬರ್ ಅವಳ ಹತ್ರ ಇತ್ತು, ಅವಳು ನಿಂಗೆ ಕಾಲು ಮಾಡಿಲ್ಲ. ಮಗ, ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಆದರೂ ಕಳಿಸ್ಬೋಯ್ತಲ್ಲೋ. ಇವಾಗ ಎಲ್ಲ ವಿಷಯನೂ ಫೇಸ್ಬುಕ್ಕಲ್ಲೇ ನಡೀತಿದೆ. ನನಗ್ಯಾಕೋ ಅವಳು ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ ಮಗ. ಯಾ, ನನ್ಗೆ ಯಾಕೋ ನೀನು ಡೈರೆಕ್ಟಾಗಿ ಹೋಗಿ ಮಾತಾಡ್ಸೋದೇ ಒಳ್ಳೇದು ಅನ್ಸುತ್ತೆ ಮಗ. ಮಗ, ನಾಳೆ ಅವಳು ಎಲ್ಲಿ ಸಿಗ್ಬೋದು? ನಾಳೆ ಶುಕ್ರವಾರ ಅಮ್ಮನವ್ರ ದೇವಸ್ಥಾನ ಕಣೋ. ಯಾವ್ದಾರು ಅಮ್ಮನವ್ರ ದೇವಸ್ಥಾನ ಹೋಗೇ ಹೋಗ್ತಾರೆ. ಓಕೆ, ಇನ್ಮೇಲೆ ನಾವು ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ.